ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೂದುಗುಂಬಳಕಾಯಿಂದ ಮಾಡುವಂಥ ಒಂದು ಪುಳಿಕೋದೆಲ್ ಅಂತ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಳೆ ಏನು ಬೇಡ, ಸುಮ್ಮನೆ ಕುಂಬಳಕಾಯಲ್ಲಿ ಮಾಡೋವಂಥದ್ದು, ಬೇಳೆ ಹಾಕದೆ ಮಾಡುವಂಥ ಸಾಂಬಾರಿದು. ಇದನ್ನು ಕುಂಬಳಕಾಯಿನ ನಾನು ಅರ್ಧ ಉಪಯೋಗಿಸ್ತಾ ಇದ್ದೀನಿ. ಇದಕ್ಕೆ ಅರ್ಧ ಕುಂಬಳಕಾಯಿನ ಉಪಯೋಗಿಸ್ತಾ ಇದ್ದೀನಿ, ಉಳಿದಿದ್ದು ಅರ್ಧದ್ದು ಬೇರೆದಕ್ಕೆ ಉಪಯೋಗಿಸ್ತೀನಿ. ಇದು ಅರ್ಧ ಕುಂಬಳಕಾಯಿನ ಚೆನ್ನಾಗಿ ತೊಳ್ಕೊಂಬಿಟ್ಟು ಅದನ್ನು ಕಟ್ ಮಾಡಿಕೊಂಡು ಅದರ ಸಿಪ್ಪೆನ ಬಿಡಿಸ್ಕೋತಾ ಇದ್ದೀನಿ. ಸಿಪ್ಪೆನೆಲ್ಲ ನಿಧಾನವಾಗಿ ಬಿಡಿಸ್ಕೋಬೇಕು. ಇದು ಕೈಗೆ ಚಾಕು ತಾಗ್ಬಿಡ್ಬಾರ್ದು, ಆ ಥರ ಕೇರ್ಫುಲ್ಲಾಗಿ ಬಿಡಿಸ್ಕೋಬೇಕು. ಸ್ವಲ್ಪ ಗಟ್ಟಿ ಇರುತ್ತಲ್ಲ ಸಿಪ್ಪೆ, ಅದಕ್ಕೋಸ್ಕರ ಎಲ್ಲ ಪೀಸ್ ಮಾಡ್ಕೊಂಡಿದ್ದೀನಿ ನೋಡಿ. ಎಲ್ಲ ತುಂಡುಗಳು ಮಾಡಿಕೊಂಡು ದೊಡ್ಡದು ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ನಾನು ದೊಡ್ಡ ಪೀಸಾಗಿ ಮಾಡ್ಕೊಂಡಿದ್ದೀನಿ, ಅದು ಬೇಗ ಕರಗಿಬಿಡುತ್ತಲ್ಲ ಅದಕ್ಕೆ. ನಾನು ಪಾತ್ರೆಯಲ್ಲಿ ನೀರನ್ನು ಅದು ಮುಳುಗೋಷ್ಟು ಹಾಕ್ಕೊಂಡು ಬೇಯಿಸ್ಕೋತಾ ಇದ್ದೀನಿ. ಟೈಮ್ ಇತ್ತು ಅಂದರೆ ಈ ಥರ ಬೇಯಿಸ್ಕೋಬೋದು. ಟೈಮ್ ಇಲ್ಲ ಅಂತಂದರೆ ಅದನ್ನು ಕುಕ್ಕರಲ್ಲಿ ಹಾಕಿಬಿಟ್ಟು 2 ವಿಷಿಲ್ ಹಾಕಿಬಿಟ್ಟು ಬೇಯಿಸ್ಕೋಬೋದು. ಇವಾಗ ಉಪ್ಪು ಹಾಕ್ಕೋತಾ ಇದ್ದೀನಿ ಇದಕ್ಕೆ. ಕುಂಬಳಕಾಯಿ ಜೊತೆಯಲ್ಲಿ ಉಪ್ಪು, ಒಂದು ಗೋಲಿ ಗಾತ್ರದ್ದು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡು ಅದ್ರ ನೀರು ಹಾಕ್ಕೋತಾ ಇದ್ದೀನಿ. ಮತ್ತು ಅದಕ್ಕೆ ಬೆಲ್ಲ ಒಂದೂವರೆ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೋತಾ ಇದ್ದೀನಿ. ಆಮೇಲೆ 2 ಹಸಿಮೆಣಸಿನ್ಕಾಯಿನ ಸೀಳ್ಕೊಂಡು 2 ಹಸಿಮೆಣಸಿನ್ಕಾಯಿನ ಸೀಳ್ಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ. ಅದೆಷ್ಟು ಹಾಕಿಬಿಟ್ಟು ಬೇಯಿಸ್ಕೋಬೇಕು ಅದನ್ನು. ಇದು ಕುಕ್ಕರಲ್ಲಿ ಬೇಕಾದರೂ ಬೇಯಿಸ್ಕೋಬೋದು. ಹಾಗೆ ನಾನು ಡೈರೆಕ್ಟಾಗಿ ಬೇಯಿಸ್ತಾ ಇದ್ದೀನಿ. ಇದು ಬೂದುಗುಂಬಳಕಾಯಿ ಆ್ಯಕ್ಚುಲಿ ಬೇಗ ಬೆಂದುಬಿಡತ್ತೆ ಅಂಥೇಳಿ ನಾನು ಡೈರೆಕ್ಟಾಗಿ ಅದು ಕಾಯಿಗಳು ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಬೇಯಿಸ್ಕೋತಾ ಇದ್ದೀನಿ. ಈಗ ನೋಡಿ, ಮಸಾಲೆಗೆ ಏನೇನು ತೊಗೋಬೇಕು: 2 ಸ್ಪೂನು ಕೊತ್ತಂಬರಿ ಬೀಜ, ಧನಿಯಾ ಬೀಜ ಅಂತಾರಲ್ಲ, 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನು ಅಕ್ಕಿ, ಮತ್ತು 1/4 ಸ್ಪೂನ್ ಮೆಂತ್ಯ, ಮತ್ತು ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ, ಮತ್ತು ಒಂದು ಎಳ್ಳು, 2 ಸ್ಪೂನ್ ಎಳ್ಳು, ಆಮೇಲೆ 3 ಗುಂಟೂರು ಮೆಣಸಿನ್ಕಾಯಿ, 2 ಸ್ಪೂನ್ ಎಳ್ಳು, ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಳ್ಬೋದು. ಮತ್ತು 1/4 ಸ್ಪೂನಷ್ಟು ಮೆಂತ್ಯ ಅಂತ ತೊಗೊಂಡಿದ್ದೀನಿ. ಆಮೇಲೆ 1/4 ಭಾಗ ತೆಂಗಿನಕಾಯಿ, 1/4 ಭಾಗದಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಇವಿಷ್ಟು ಇದಕ್ಕೆ ಮಸಾಲೆಗೆ ಬೇಕಾಗಿರುವಂಥ ಸಾಮಗ್ರಿಗಳು. ಈಗ ಇದನ್ನೆಲ್ಲ ಸಣ್ಣ ಬೆಂಕಿ ಮೇಲೆ ಹುರ್ಕೋಬೇಕು. ಇದು ಒಂದು ಸಣ್ಣ ಪ್ಯಾನ್ನಲ್ಲಿ ಎಲ್ಲ ಹಾಕ್ಕೊಂಬಿಟ್ಟು ಕೊತ್ತಂಬರಿ ಬೀಜ, ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಮತ್ತು ಜೀರಿಗೆ, ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ ನೋಡಿ. ಮತ್ತು ಜೀರಿಗೆನೂ ಹಾಕ್ಕೋಬೇಕು, ಜೀರಿಗೆ ಮತ್ತು ಉದ್ದಿನಬೇಳೆ ಎಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಅರ್ಧ ಸ್ಪೂನು 1/4 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಸಣ್ಣ ಬೆಂಕಿ ಮೇಲೆ ಕೆಂಪಗೆ ಹುರ್ಕೋಬೇಕು. ಇದು ಅಕ್ಕಿನೂ ಹಾಕ್ಕೊಬೇಕು, ಅಕ್ಕಿನೂ ಹಾಕ್ತಾಯಿದ್ದೀನಿ. ಎಲ್ಲ ಅಕ್ಕಿ ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಇಲ್ಲದೇ ಇದ್ದರೆ ಹಾಕ್ಕೋಬೇಕು ಅಂತೇನಿಲ್ಲ. ಇದು ಸ್ವಲ್ಪ ಮಂದವಾಗಿ ಬರಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ಅಕ್ಕಿ ಹಾಕ್ಕೊಂಡ್ರೂ ಆಗುತ್ತೆ, 1 ಸ್ಪೂನ್ ಹಾಕ್ಕೊಂಡ್ರು, ಜಾಸ್ತಿ ಬೇಕಾದರೆ 1 ಸ್ಪೂನು ಹಾಕ್ಕೋಬೋದು. ಇದು ಇಷ್ಟನ್ನು ಸಣ್ಣ ಬೆಂಕಿ ಮೇಲೆ ಕೆಂಪಗೆ ಹುರ್ಕೋಬೇಕು. ಇದು ಒಂಥರ ಬೇಳೆ ಇಲ್ಲದೇ ಮಾಡುವಂಥ ಸಾಂಬಾರು. ಇದು ಎಲ್ಲಾದರೂ ಅಪರೂಪವಾಗಿ ಫಾರ್ ಎ ಚೇಂಜ್ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ. ಇದು ಪುಳಿಕೋದೆಲ್ ಅಂತ ಹೇಳಿ ಇದಕ್ಕೆ ಕರಿತೀವಿ. ಇದು ಬರೀ ತರಕಾರಿನ ಹಾಕ್ಕೊಂಡು ಬೂದುಗುಂಬಳಕಾಯಿಲೇ ಹೆಚ್ಚಾಗಿ ಮಾಡೋದಿದು ಪುಳಿಕೋದೆಲ್ಲು. ಆಮೇಲೆ ಈಗ ಇದರಲ್ಲಿ ಎಳ್ಳು ಮತ್ತು ಮೆಂತ್ಯನ ಒಂದು ತೊಟ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಎಳ್ಳು ಮತ್ತು ಮೆಂತ್ಯ ಮತ್ತು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಅಷ್ಟನ್ನು ಸಣ್ಣ ಬೆಂಕಿ ಮೇಲೆ ಹುರ್ಕೋಬೇಕು. ಇದು ಕೆಂಪಗೆ ಚೆನ್ನಾಗಿ ಸಣ್ಣ ಬೆಂಕಿ ಮೇಲೆ ಹುರಿಬೇಕು, ಇಲ್ಲದಿದ್ದರೆ ಕಪ್ಪಾಗಿಬಿಡುತ್ತಲ್ಲ. ಹಾಗಾಗಿ ಸಣ್ಣ ಬೆಂಕಿ ಮೇಲೆ ಹುರ್ಕೋಬೇಕು. ಇದಾದಮೇಲೆ ಇದ್ರ ಮೇಲಕ್ಕೆ ಮೆಣಸಿನ್ಕಾಯಿನೂ ಹಾಕ್ಕೋತೀನಿ. ಮೆಣಸಿನ್ಕಾಯಿನೂ ಸಣ್ಣ ಬೆಂಕಿ ಮೇಲೆ ಹುರ್ಕೊಂಬಿಟ್ಟು ಆಮೇಲೆ ಕಾಯಿ ತುರಿನೂ ಸ್ವಲ್ಪ ಹುರ್ಕೋಬೇಕು. ಇದು ಹುಣಸೆ ಹಣ್ಣನ್ನು ಇದು ಕಾಯಿ ತುರಿನೂ ಹಾಕ್ಕೊಂಡಿದ್ದೀನಿ, ಒಣಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. ಹುಣಸೆ ಹಣ್ಣನ್ನು ಬೂದುಗುಂಬಳಕಾಯಿನ ಬೇಯಿಸ್ಬೇಕಾದ್ರೆ ಹಾಕಿದ್ದೀನಿ, ಹುಣಸೆ ಹಣ್ಣು ನೀರನ್ನು. ಈಗ ಮೆಣಸಿನ್ಕಾಯಿ ಮತ್ತು
ಇದು ಕಾಯಿ ತುರಿ ಸ್ವಲ್ಪ ಇರೋದು ಹಾಕ್ಕೊಂಡು ಅದನ್ನು ಸ್ವಲ್ಪ ಸಣ್ಣ ಬೆಂಕಿ ಮೇಲೆ ಹುರ್ಕೋಬೇಕು. ಕೆಂಪಗೇನು ಬೇಕಾಗಿಲ್ಲ, ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಇದನ್ನು ಏನು ಕೆಂಪಾಗಿ ಆ ಥರ ಏನು ಹುರ್ಕೋಬೇಕು ಅಂತೇನಿಲ್ಲ. ಇದಕ್ಕೆ ಬೇಕಾದರೆ ಕೊಬ್ಬರಿನೂ ಹಾಕ್ಕೋಬೋದು, ಕಾಯಿ ತುರಿನ ಬೇಕಾದರೂ ಹಾಕ್ಕೋಬೋದು, ಯಾವ್ದು ಬೇಕಿದ್ರೂ ಹಾಕ್ಕೊಂಡು ಮಾಡ್ಬೋದು ಇದನ್ನು. ಇದು ಅಪರೂಪಕ್ಕೆ ಒಂದು ಸಲ ಚೇಂಜ್ ಮಾಡೋ ಬೇಳೆ ಹಾಕ್ದೇ ಆ ಥರ ಮಾಡುವಂಥ ಒಂದು ಡಿಶ್ ಇದು. ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದನ್ನು ಇಷ್ಟು ಹಾಕ್ಕೊಂಡಿರೋ ಮಸಾಲೆ, ಹುರ್ಕೊಂಡಿರೋ ಅಷ್ಟು ಮಸಾಲೆನ ಮಿಕ್ಸಿ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಮಿಕ್ಸಿ ಒಳಗೆ ಹಾಕ್ಕೊಂಬಿಟ್ಟು ನಮಗೆ ಒಂದು ಅರ್ಧ ಲೋಟನೋ ಎಷ್ಟು ನಮಗೆ ನೀರು ಬೇಕಾಗತ್ತೆ ಅಷ್ಟು ನೀರನ್ನು ಹಾಕ್ಕೊಂಬಿಟ್ಟು ನೈಸಾಗಿ ರುಬ್ಕೋಬೇಕು. ತುಂಬ ಏನು ನೈಸ್ ಅಂತೆಲ್ಲ, ಸುಮಾರಾಗಿ ನೈಸಾಗಿ ರುಬ್ಕೋಬೇಕು. ಇದು ಕಾಯಿ ತುರಿನೂ ಹಾಕ್ಕೋತಾ ಇದ್ದೀನಿ. ನೀರನ್ನು ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡಿಕೊಂಡು ಇಟ್ಕೋಬೇಕು. ಮಿಕ್ಸಿ ಇಟ್ಕೊಂಡು ನೈಸಾಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಕಾಯಿ ನೋಡಿ ಬೆಂದಿದೆ. ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಿದೆ, ಜಾಸ್ತಿನೇ ಬೆಂದಿದೆ ಆ್ಯಕ್ಚುಲಿ. ಇದಕ್ಕಿವಾಗ ಮಸಾಲೆನ ಹಾಕ್ಕೋಬೇಕು. ಮಸಾಲೆ ನೋಡಿ ಹಾಕ್ಕೋತಾ ಇದ್ದೀನಿ. ಅಷ್ಟು ಮಸಾಲೆನ ಅದಕ್ಕೆ ಸುರ್ಕೋಬೇಕು. ಅದು ಆಮೇಲೆ ನಾವು ಎಷ್ಟು ನಮಗೆ ತೆಳ್ಳಗೆ ಬೇಕು, ತುಂಬ ಜಾಸ್ತಿ ತೆಳ್ಳಗೆ ಬೇಕೋ, ನಮಗೆ ದಪ್ಪ ಬೇಕೋ, ಮಂದವಾಗಬೇಕೋ, ಹೇಗೆ ನೋಡ್ಕೊಂಬಿಟ್ಟು ನೀರನ್ನು ನಾವು ಹಾಕ್ಕೋಬೇಕು. ನಾನು ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಇನ್ನೊಂಚೂರು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಉಪ್ಪನ್ನು ನಾನು ಸ್ಟಾರ್ಟಿಂಗಲ್ಲಿ ಹಾಕಿದ್ದೀನಿ. ಇವಾಗ ಉಪ್ಪನ್ನ ಹೆಚ್ಚು ಕಮ್ಮಿ ನೋಡ್ಕೊಂಡ್ಬಿಟ್ಟು ಕಮ್ಮಿ ಇತ್ತು ಅಂತಂದರೆ ಸ್ವಲ್ಪ ಹಾಕ್ಕೋಬೇಕು. ಈ ಕಾಯಿನ ಬೇಯಿಸ್ಬೇಕಾದ್ರೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಸ್ವಲ್ಪ ಕಮ್ಮಿ ಇರೋದು ನೋಡ್ಕೊಂಡ್ಬಿಟ್ಟು ಇದನ್ನು ಹೆಚ್ಚಿಗೆ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಒಂದು ಅರ್ಧ ಲೋಟ ನೀರು ಹಾಕ್ಕೊಂಬಿಟ್ಟು, ತೆಳ್ಳಗೆ ಬೇಕಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕಂದ್ರೆ ಒಂಚೂರು ನೀರನ್ನು ಹಾಕ್ಕೊಂಬಿಟ್ಟು ಇದನ್ನು ಕುದಿಸ್ಕೋಬೇಕು. ಇದು ತರಕಾರಿ ಜೊತೇಲಿ, ಇದ್ರ ಜೊತೇಲಿ, ಕುಂಬಳಕಾಯಿ ಜೊತೇಲಿ ಕುದಿಸ್ಕೋಬೇಕು. ಇದು ಆಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ತೊಳೆದಿಟ್ಕೊಂಡಿದ್ದು ಅದನ್ನು ಹಾಕ್ಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಬಿಟ್ಟು ಇದು ಕುದಿಸ್ಬೇಕು. ಇದು ಬಂದರೆ ಚೆನ್ನಾಗಿ ಕುದಿದ್ರೆ ಚೆನ್ನಾಗಿರುತ್ತಿದ್ದು. ಕಾಯಿ ಎಲ್ಲ ಬೆಂದಿದೆಯಲ್ಲ, ಹಾಗಾಗಿ ತುಂಬ ಏನು ಹಾಗೆ ತಿಳಿ ಸಾರೆಲ್ಲ ಕುದಿಸ್ದಂಗೆ ಏನು ಕುದಿಸ್ಬೇಕಾಗಿಲ್ಲ. ಅಂದರೆ ಕುದಿ ಬರಬೇಕು, ಚೆನ್ನಾಗಿ ಕುದಿ ಬರಬೇಕು. ಕುದ್ದ ಮೇಲೆ ಅದಕ್ಕೆ ಒಂದು ಬಾಣಲೆನಲ್ಲಿ ಎಣ್ಣೆ ಹಾಕಿ, ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಒಂದು ಒಗ್ಗರಣೆನ ಕೊಡಬೇಕು ಇದಕ್ಕೆ. ಇದು ಒಗ್ಗರಣೆ ಬಾಣಲೆ ಇಟ್ಕೊಂಡ್ಬಿಟ್ಟು ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಸಾಸಿವೆ ಮತ್ತು ಕರಿಬೇವು ಎರಡನ್ನೂ ಚಟಪಟ ಅನ್ನಬೇಕು ಸರಿಯಾಗಿ. ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಚಟಪಟ ಅನ್ನಬೇಕು. ಸಾಸಿವೆ ಕರಿಬೇವು ಎರಡೂ ಚೆನ್ನಾಗಿ ಚಟಪಟ ಅಂದಮೇಲೆ ಅದನ್ನು ಸಾರಿಗೆ ಹಾಕ್ಕೋಬೇಕು. ಕೊದೆಲ್ ಅಂತ ಹೇಳ್ತೀವಿ, ಇದಕ್ಕೆ ಪುಳಿ ಕೊದೆಲ್ ಅಂತ ಹೇಳ್ತೀವಿ. ಅದಕ್ಕೆ ಒಗ್ಗರಣೆನ ಸಾರಿಗೆ ಹಾಕ್ಕೋಬೇಕು. ಇದು ಒಂಥರ ಟೇಸ್ಟಿ ಆಗುತ್ತೆ. ಯಾವಾಗಲಾದರೂ ಒಂದು ಸರ್ತಿ ಫಾರ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಎಲ್ಲದಕ್ಕೂ, ಅನ್ನಕ್ಕೂ ಆಗುತ್ತೆ, ರೊಟ್ಟಿ ಚಪಾತಿ ಯಾವುದಕ್ಕೆ ಬೇಕಾದರೂ ಹಾಕ್ಕೋಬೋದು, ಮುದ್ದೆಗೂ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ಇದು ಒಂದು ಸಲ ಯಾವಾಗಲಾದರೂ ಒಂದೊಂದು ಸರ್ತಿ ಮಾಡಿಕೊಂಡು ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಫಾರ್ ಚೇಂಜು ಚೆನ್ನಾಗಿರುತ್ತೆ. ಆಮೇಲೆ ಬೇಳೆ ಇಲ್ಲದೇ ಮಾಡ್ಕೊಳ್ಳುವಂಥ ಇದು ನೋಡಿ. ಇದು ನಂದು ಆಯಿತು ಕೊದೆಲ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ, ಧನ್ಯವಾದಗಳು.